ಮಿತ್ರರೇ, ಅದನ್ನೇ ಅದಾದಮೇಲೆ ಅದನ್ನು ನಾಗಣ್ಣದಕ್ಕೂ ನಿಮ್ಮದಕ್ಕೆ ಉತ್ತರ ಕೊಡ್ತೀನಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತೇನು ಅಡಿಕೆ ಬೆಳೆ ಜನರ ಜೀವನದ ಹಾಸುಹೊಕ್ಕಾಗಿ ಹೋಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನನಗಿರೋ ಮಾಹಿತಿ, ಒಬ್ಬೊಬ್ರಿಗೆ ಒಂದೊಂದು ಮಾಹಿತಿ ಇರ್ತದೆ, ತಪ್ಪಲ್ಲ, ಅದೇ ದೊಡ್ಡ ವಿಷಯ ಅಲ್ಲ. ಕನಿಷ್ಠ 11 ಲಕ್ಷ ಎಕರೆ ಅಡಿಕೆ ಬೆಳೆಯನ್ನು ಹಾಕಿದ್ದಾರೆ. ಮೊದಲು ನಮ್ಮ ಮಧ್ಯ ಕರ್ನಾಟಕದ ಚನ್ನಗಿರಿ ಈ ಭಾಗದಲ್ಲಿ ಮಾತ್ರ ಇತ್ತು. ಇವತ್ತು ಬೆಂಗಳೂರವರೆಗೂ ಹೋಗಿದೆ, ಈ ಕಡೆ ಬೀದರ್ವರೆಗೂ ಹೋಗಿದೆ, ಈ ಕಡೆ ಬೆಳಗಾಂವರೆಗೂ 142 ತಾಲೂಕಲ್ಲಿದೆ. 142 ತಾಲೂಕಲ್ಲಿ ಅಡಿಕೆ ಬೆಳೆ ಬೆಳೀತಾ ಇದ್ದಾರೆ. ಒಳ್ಳೆ ರೇಟ್ ಬರುತ್ತೆ ಅನ್ನೋದು ಪ್ರತಿಯೊಬ್ಬರ ಹಕ್ಕು, ಎಲ್ಲರೂ ಬೆಳೆಯೋಕ್ಕೆ ಅವಕಾಶ ಇದೆ, ವಾತಾವರಣ ಅದಕ್ಕೆ ಹೊಂದ್ಕೊಂಡ್ರೆ. ಈಗ ಪ್ರತಿ ಸರಿ ಈ UPA ಸರ್ಕಾರ ಇದ್ದಾಗ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಅಪಾದನೆ ಮಾಡ್ತಾಯಿಲ್ಲ. ಅಲ್ಲಿ ಗುಟ್ಕಾ ನಿಷೇಧ ಅನ್ನೋರು ನಮ್ಮ ಅಡಿಕೆ ಮಹಾಮಂಡಲದಿಂದ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡೋರು. ಈಗ ಏನಾಗ್ತಾಯಿದೆ, ಗೊಂದಲ ಸೃಷ್ಟಿ ಮಾಡೋದ್ರಿಂದ ಯಾರಿಗೆ ಅನ್ಯಾಯ? ನೇರವಾಗಿ ರೈತರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುದೀರ್ಘವಾದ ವಿಧಾನಸಭೆ ಭಾಷಣದಲ್ಲಿ ನಾನು ಯಾರಿಗೂ ತೊಂದರೆ ಕೊಡಲ್ಲ, ಭಾಳ ಒಳ್ಳೆಯ ಹೆಸರು ತಗೋಬೇಕು ಅಂತದ್ದೀನಿ, ಬೇಕಾದಷ್ಟು ದುಡ್ಡು ನನ್ನ ಹತ್ರ ಇದೆ, ವೈಯಕ್ತಿಕವಾಗಿ ನನಗೆ ಬೇಕಾಗಿಲ್ಲ, ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿಷೇಧ ಅಂತೇಳಿ ಅದು ರೋಟೀನ್ ಕೋರ್ಸ್ ಅಂತ ಮಾಡಿದರು. ಪ್ರತಿ ವರ್ಷಕ್ಕೊಂದು ಸರಿ ಅದನ್ನು ರೋಟೀನಾಗಿ ನೋಟಿಸು ಮಾಡೋದು ಆರೋಗ್ಯ ಇಲಾಖೆ ಅಂತ ಶ್ರೀನಿವಾಸ್ ಅವರು ಅಂತ ಅದರದ್ದು ಕಮಿಷನರ್ ಮಾಡಿದರು. ಅದನ್ನು ಹೋಗಿ ನಮ್ಮ ಅರ್ಗ ಜ್ಞಾನೇಂದ್ರ ಅವರು ಅಡಿಕೆ ಮಹಾಮಂಡಲದ ಅಧ್ಯಕ್ಷರವರು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಆಯಿತು ವಾಪಸ್ ತಗೊಳ್ತೀನಿ ಅಂತ ಹೇಳಿದರು. ನಮ್ಮ ಮಾಜಿ ಸಚಿವರು ಹೇಳ್ದಂಗೆ ಅವರು ಹೇಳಿಕೆನೂ ಕೊಟ್ಟರು. ಇದನ್ನು ಪಾಪ ಈಗ ಒಂದು 3 ವರ್ಷ ಸ್ಪೀಕರ್ ಆಗಿ ಕುತ್ಕೊಂಡು ಏನು ಆಡಳಿತ ನೋಡದೆ, ಏನೋ ಆದಾಯ ಆಗಿದೆ, ಏನೋ ಬಂದಿಲ್ಲೇನೋ ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲ ಅದೇನೋ ಮತ್ತು ಪರಿಶೀಲನೆಯಲ್ಲಿದೆ ಅಂಥೇಳಿ UT ಖಾದರ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಉದ್ದೇಶ ಎಷ್ಟೇ, ಇವ್ರು ಮಾಡೋ ಗೊಂದಲ, ಇವ್ರ ವೈಯಕ್ತಿಕ ಲಾಭಕ್ಕೆ ಗೊಂದಲದಿಂದ ನೇರವಾಗಿ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಯಾರಿಗೆ ನೋಡಿ, ನೀವೇ ಪತ್ರಿಕಾ ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ. ಈ ಗುಟ್ಕಾ ನಮ್ಮ ಪಾನ್ ಮಸಾಲನ ಬೇಗ ಸ್ಟಾಕ್ ಮಾಡೋದು, ಸಾಲ ಸೋಲ ಮಾಡಿ ಸ್ಟಾಕ್ ಮಾಡೋದು ಮೊದಲನೇದು. ಅಡಿಕೆನ ಯಾರೋ ಸ್ಟಾಕಿಸ್ಟ್ಗಳು ದುಡ್ಡಿರೋರು ಸ್ಟಾಕ್ ಮಾಡಿಬಿಡ್ತಾರೆ. ಅನಿವಾರ್ಯ, ನೀವು ಎಲ್ಲ ರೈತರು ಕೊಡದೆ ಹೋದರೂ ಅವತ್ತು ಯಾರೋ ಒಬ್ಬರಿಗೆ ದುಡ್ಡಿಗೋಸ್ಕರ ಕೊಡ್ತಾರೆ. ಅಡಿಕೆ ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಯಾರಿಗೆ ಅನಿವಾರ್ಯ ಇರುತ್ತೋ ಅವ್ರು ಕೊಡ್ತಾರೆ. ಇಂಥವ್ರ ಹತ್ರ ತಗೊಂಡು ಸ್ಟಾಕ್ ಇಟ್ಕೊತಾರೆ. ಇದೊಂದು ಸಣ್ಣ ಹೇಳಿಕೆಯಿಂದ ಇದು ಯಾರಿಗೆ ಲಾಸ್ ಆಗ್ತದೆ? ಎಲ್ಲರಿಗೂ ಸಮಾನವಾಗಿ ಬರೋದು. ಮತ್ತು ಆ ಲಾಬಿಗಳು ಅವ್ರನ್ನ ಹೋಗಿ ನೋಡಲಿ. ಮತ್ತು ಸಿಗರೇಟ್ ಲಾಬಿ ಅವರು ಅಲ್ರಿ, ಸಿಗರೇಟ್ ಬ್ಯಾನ್ ಮಾಡಿರಿ, ಮದ್ಯಪಾನ ಬ್ಯಾನ್ ಮಾಡಿರಿ, ಅದ್ರ ಮೇಲೆ ಡ್ರಗ್ಸು. ಉಡ್ತಾ ಪಂಜಾಬ್ ಚಲನಚಿತ್ರ ನೋಡಿದಿರಿ ನೀವು. ಇವತ್ತು ಕರ್ನಾಟಕ ಬೆಂಗಳೂರು 2ನೇ ಉಡ್ತಾ ಪಂಜಾಬ್ ಆಗ್ತಾಯಿದೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿರಿ, ಇದ್ರ ಕಡೆ ಗಮನ ಕೊಡ್ರಿ. ನಮ್ಮ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಇಸ್ಪೀಟ್ ದಂಧೆ ಕಡಿವಾಣ ಹಾಕ್ರಿ, ಕ್ಯಾಸಿನೋಗೆ ಹೋಗೋದನ್ನು ಕಡಿವಾಣ ಹಾಕ್ರಿ. ಇದು ಬಿಟ್ಟು ನೇರವಾಗಿ ರೈತರಿಗೆ ಅನಾನುಕೂಲ ಅಂತ ಈ ಗುಟ್ಕಾ ಅಂತ ಸುಮ್ಮನೆ ಏನಾರು ಒಂದು ತೆಗೆದು ಹಣ ಮಾಡೋ ಉದ್ದೇಶಕ್ಕೋಸ್ಕರ ಆರೋಗ್ಯ ಸಚಿವರು ಈ ರೀತಿ ರೈತರ ಮೇಲೆ ಗದಾ ಪ್ರಹಾರ ಮಾಡಿದರೆ ಬರೇ ಉಗ್ರ ಹೋರಾಟ ಅಲ್ಲ, ಯಾವ ಸರ್ಕಾರನೂ ಉಳಿಯೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅನೇಕ ಜನರು ರೈತರುಗಳು ಅವ್ರ ಗೋಳಾಟ ನಮ್ಮ ಹತ್ರ ತೋಡ್ಕೊಂಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿದ್ದೀರಿ, ನೀವೆಲ್ಲ ಧ್ವನಿ ಎತ್ತಿರಿ ಅಂತೇಳಿ ನಮಗೆ ತಾಕೀತು ಮಾಡ್ತಾ ಇದ್ದಾರೆ. ಇದನ್ನು ಈ ರೀತಿ ಯಾವುದೇ ಸರ್ಕಾರಗಳು ರೈತರ ಮೇಲೆ ಗದಾ ಪ್ರಹಾರ ಮಾಡೋದು, ಆಟ ಆಡೋದು, ಟ್ರೇಡರ್ಸಿಗೆ ಅನುಕೂಲ ಆಗಲಿ ಅಥವಾ ಇನ್ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು ರೈತರಿಗೆ ಏನೂ ತೊಂದರೆ ಆಗಲ್ಲ ಅಂತ. ಈ ನಿಮಿಷಕ್ಕೆ ನಾವು ಹೋರಾಟ ಮಾಡಿದ ಮೇಲೆ ಸರಿಯಾಗೋದಲ್ಲ, ರೈತರಿಗೆ ತೊಂದರೆ ಕೊಡಬಾರ್ದು. ವ್ಯವಸ್ಥೆ ಇನ್ನೂ ಸರಿಪಡಿಸಿ ಇನ್ನೂ ಒಳ್ಳೆ ಉತ್ತಮ ಧಾರಣೆ ಬರೋ ನಿಟ್ಟಿನಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಅದನ್ನು ಸ್ವಾಗತ ಮಾಡೋಣ. ಸುಮ್ಮನೆ ನಿಮಗೆ ಅನುಕೂಲ ಆಗುತ್ತೆ ಮೊದಲಿಂದ ಬಂದರೆ ಟ್ರೇಡರ್ಸಿಗೆ, ಇನ್ಯಾರೋ ಮಂಡ್ಯರಿಗೆ ಅಥವಾ ಸ್ಟಾಕಿಸ್ಟ್ಗಳಿಗೆ, ಕಾಳಧನ ವೈಟ್ ಮಾಡ್ಕೊಳ್ಳೋರಿಗೆ ಅಥವಾ ಸಿಗರೇಟ್ ಲಾಬಿಗೆ ಈ ಥರದ ಅವ್ಯವಸ್ಥೆಯನ್ನು ನಿಲ್ಲಿಸಬೇಕು. ದಯವಿಟ್ಟು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿರಿ. ಎಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ. ಈ ಥರದ ನೀವು ಸರ್ಕಾರದಲ್ಲಿ ಸುಧಾರಣೆ ತರೋದು ಬಿಟ್ಟು ಏನೋ ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೊರಟಿದ್ದೀರಿ, ಸ್ವಾಗತ. ಆದರೆ ಮೊದಲನೇದಾಗಿ ನೀವು ಜನಜೀವ ಹೋರಾಟ ನೋಡಿದ್ದೀರಿ. ಇವತ್ತು ಜನ್ ಆಲ್ಫಾ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಇವತ್ತು ಸಮಾಜ ಈ ಚರ್ಚೆ ಬಿಟ್ಟು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳಿ ಅದ್ರ ಪರವಾಗಿ ನೀವು ಸ್ಟೆಪ್ಸ್ ತಗೊಂಡಿದ್ರೆ ಅದನ್ನು ಸ್ವಾಗತ ಮಾಡೋಣ. ರೈತರಿಗೆ ಅನ್ಯಾಯ ಆಗೋ ಅಂಥ ಕೆಲಸ ಮಾಡಿಕೂಡ್ದು.